ತಾಯಿ ಅಂದ್ರೆ ಪ್ರೀತಿ, ತಾಯಿ ಅಂದ್ರೆ ಕರುಣೆ, ತಾಯಿ ಅಂದ್ರೆ ಮಮತೆ. ಆದ್ರೆ ಇಲ್ಲೊಬ್ಬ ತಾಯಿ ತನ್ನ ಹೆತ್ತ ಮಗನ ಕುಡಿತದ ಚಟದಿಂದ ಬೇಸತ್ತು ತನ್ನ ಸ್ವಂತ ಕರುಳ ಕುಡಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದ್ವಿ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಎರಡ್ 2026 ಏಪ್ರಿಲ್ ತಿಂಗಳ 14ರಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ತಾವರೆಕಟ್ಟೆ ಬಳಿ ಬೆಳ್ಳಂಬೆಳಗ್ಗೆ ಒಂದು ಶವ ಪತ್ತೆಯಾಗಿತ್ತು. ತಲೆಯನ್ನು ಕಲ್ಲಿನಿಂದ ಜಜ್ಜಿ ಅಮಾನವೀಯವಾಗಿ ಹತ್ಯೆ ಮಾಡಲಾಗಿತ್ತು. ಶವ ಸಿಕ್ಕ ಮೊದಲು ಇದು ಯಾರೋ ಸುಲಿಗೆಕೋರರ ಕೃತ್ಯ ಇರಬಹುದು ಅಂತ ಪೊಲೀಸರು ಶಂಕಿಸಿದ್ರು. ಪ್ರಕರಣ ಬೆನ್ನತ್ತಿ ಹೋದ ಪೊಲೀಸರಿಗೆ ಆಶ್ಚರ್ಯ ಕಾದಿತ್ತು. ಆದರೆ ನಜರಾಬಾದ್ ಪೊಲೀಸರು ಘಟನೆ ನಡೆದ ಅನೇಕ ಕಡೆಗಳಲ್ಲಿನ ಸಿಸಿ ಕ್ಯಾಮೆರಾ ಎಂಬ ಬಲೆಯನ್ನ ಬೀಸಿದಾಗ ಸಿಕ್ಕಿ ಬಿದ್ದಿದ್ದು ಒಬ್ಬ ವೃದ್ಧೆ. ಇನ್ನು ಅಚ್ಚರಿ ಎಂದ್ರೆ ಈ ವೃದ್ಧೆ ಬೇರೆ ಯಾರೂ ಅಲ್ಲ, ಸ್ವತಃ ಮೃತ ವ್ಯಕ್ತಿಯ ತಾಯಿ ಮಂಜುಳಾ. ಮೈಸೂರಿನ ರಾಜೇಂದ್ರ ನಗರದ ನಿವಾಸಿ 60 ವರ್ಷದ ಮಂಜುಳಾ ಮನೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಬಡಪಾಯಿ. ಆಕೆಯ 2 ಮಕ್ಕಳು, ಅದರಲ್ಲಿ 2ನೇ ಮಗ 43 ವರ್ಷದ ರಮೇಶ್. ಮಗ ರಮೇಶ್ನಿಗೆ ಕುಡಿತದ ಚಟ ಎಷ್ಟು ಇತ್ತು ಅಂದ್ರೆ ಕುಡಿತಾ ಇದ್ರೆ ಸಾಕು, ನೀನು ಬೇಡ ಎನ್ನುವ ಹಾಗೆ ಆಗಿದ್ದ. ಪ್ರತಿನಿತ್ಯ ಕುಡಿದು ಬಂದು ಅಮ್ಮನ ಬಳಿ ಹಣಕ್ಕಾಗಿ ಪೀಡಿಸುತ್ತಿದ್ದ. ಹಣ ಕೊಡದಿದ್ರೆ ಹೊಡೆದು ಬಡಿದು ರಕ್ತ ಬರಿಸುತ್ತಿದ್ದ. ಈ ಕುಡುಕ ಮಗನ ಕಾಟ ತಾಯಿಗೆ ನರಕ ದರ್ಶನ ಮಾಡಿಸಿದೆ. ಈ ಮಾನಸಿಕ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಈ ತಾಯಿ ನಿರ್ಧರಿಸಿದ್ದೆ ಕೊಲೆ ಎಂಬ ನರಕದ ದಾರಿಯನ್ನು. ಏಪ್ರಿಲ್ 14ರ ಮುಂಜಾನೆ ಮಗ ರಮೇಶ್ನನ್ನು ಆಟೋದಲ್ಲಿ ಕೂರಿಸಿಕೊಂಡು ತಾಯಿ ಮಂಜುಳಾ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟದ ಕಡೆಗೆ ಕರೆದೊಯ್ದಿದ್ಲು. ತಾವರೆಕಟ್ಟೆ ಬಳಿ ಆಟೋ ಇಳಿದು ಖಾಲಿ ಜಾಗಕ್ಕೆ ಕರೆದೊಯ್ದು ಮಗ ಎಚ್ಚರ ತಪ್ಪಿದ್ದಾಗ ಕಲ್ಲು ಮತ್ತು ದೊಣ್ಣೆಯಿಂದ ತಲೆಗೆ ಬಲವಾಗಿ ಹೊಡೆದು ಅಲ್ಲಿಯೇ ಜೀವ ತೆಗೆದಿದ್ಲು. ಮೈಸೂರಿನ ಸುಮಾರು 200ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ ಪೊಲೀಸರಿಗೆ ಈ ತಾಯಿ ಮತ್ತು ಮಗನ ಚಲನವಲನದ ಮೇಲೆ ಸಂಶಯ ಬಂದಿತ್ತು. ಕೊನೆಗೆ ತಾಯಿಯನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ಯಾರು ಏನೇ ಅಂದ್ರೂ ಕೊಲೆಗೆ ಮಗನ ಕಾಟ ತಾಳಲಾರದೆ ಆ ತಾಯಿ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾಳೆ. ಕುಡಿತ ಎನ್ನುವ ವ್ಯಸನ ಇಂದು ಒಂದು ಸುಂದರ ಬದುಕನ್ನು ಮಸಣದ ಹಾದಿ ಹಿಡಿಸಿರುವುದು ಸತ್ಯ.